ವೀಕ್ಷಕರೇ, ನಟ ದರ್ಶನ್ ಪರವಾಗಿ ಧ್ವನಿ ಎತ್ತಲು ಕೊನೆಗೂ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಎಲ್ಲಾ ತರಹದ ತಯಾರಿಯನ್ನ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ನಟ ದರ್ಶನ್ ಪರ ಬೇಲ್ ಅಪ್ಲಿಕೇಶನ್ ಪದೇ ಪದೇ ರಿಜೆಕ್ಟ್ ಆಗ್ತಿದ್ದು ಸುಪ್ರೀಂ ಕೋರ್ಟ್ ಇನ್ನು 1 ವರ್ಷಗಳ ಕಾಲ ನಟ ದರ್ಶನ್ ಅವರು ಯಾವುದೇ ರೀತಿಯ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕುವಂತಿಲ್ಲ ಅಂತ ಆದೇಶವನ್ನ ಕೊಟ್ಟಿದ್ದು 1 ವರ್ಷದೊಳಗೆ ವಿಚಾರಣೆಯನ್ನು ಮುಗಿಸುವಂತೆ ತಿಳಿಸಿದೆ. ಆದ್ರೆ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಮಾರು 180ಕ್ಕಿಂತ ಹೆಚ್ಚು ಸಾಕ್ಷಿಗಳಿದ್ದು ಎಲ್ಲರನ್ನ ವಿಚಾರಣೆ ಮಾಡೋದಕ್ಕೆ ಕನಿಷ್ಠ ಪಕ್ಷ 4 ರಿಂದ 5 ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ. 1 ವರ್ಷದಲ್ಲಿ ಟ್ರಯಲ್ ಅನ್ನ ಮುಗಿಸುವುದು ಅಸಾಧ್ಯ ಅಂತ ಕಾನೂನು ಪಂಡಿತರ ವಾದವಾಗಿದ್ದು, ಈ ಕಾರಣದಿಂದ ಸ್ಯಾಂಡಲ್ವುಡ್ ನ ಕೆಲ ನಟ ನಟಿಯರು ದರ್ಶನ್ ಪರವಾಗಿ ಒಗ್ಗಟ್ಟಾಗಿ ನಿಂತಿದ್ದು, ಅದರಲ್ಲೂ ನಟ ವಿನೋದ್ ರಾಜ್, ನಟ ಸಾಧು ಕೋಕಿಲ, ನಿರ್ದೇಶಕ ಓಂ ಪ್ರಕಾಶ್, ನಟಿ ರಚಿತಾ ರಾಮ್, ನಟ ಧನ್ವೀರ್ ಗೌಡ ಮತ್ತು ಕೆಲ ನಟ ನಟಿಯರು ಸೇರಿದಂತೆ ಎಲ್ಲರೂ ಕೂಡ ಕನ್ನಡ ಚಲನಚಿತ್ರ ಮಂಡಳಿಯ ವತಿಯಿಂದ ರಾಷ್ಟ್ರಪತಿಗೆ ಪತ್ರವನ್ನ ಬರೆಯಲಿದ್ದು, ವಿಚಾರಣೆ ಮುಗಿಯುವವರೆಗೂ ನಟ ದರ್ಶನ್ ಅವರಿಗೆ ಬೇಲ್ ಕೊಡುವಂತೆ ಎಲ್ಲರೂ ಕೂಡ ರಾಷ್ಟ್ರಪತಿಗಳನ್ನ ಮನವಿಯನ್ನ ಮಾಡಿಕೊಳ್ಳಲಿದ್ದು, ಇನ್ ಮುಂದೆ ಆದ್ರೂ ನಟ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗಿದೆ. ಸೊ ವೀಕ್ಷಕರೇ, ಯಾರೆಲ್ಲ ನಟ ಡಿ ಬಾಸ್ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.